ಕಲಬುರಗಿ ಜಿಲ್ಲೆಯ ಮುಧೋಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಬೂತ್ನೂರು ಗ್ರಾಮದಲ್ಲಿ 30 ಜನವರಿ 29 ಜನವರಿ 2026 ರಂದು ಡೇ ಟೈಮಲ್ಲಿ 1:30 to 5 PM ಅವಧಿಯಲ್ಲಿ ಮನೆಯಲ್ಲಿ ಕೆಲವರು ಕಳ್ಳರು ಒಳಗಡೆ ನುಗ್ಗಿ ಮತ್ತು ಕೀಲಿಯನ್ನು ಮುರಿದು ಅಲಮಾರ ಎಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಶ್ರೀ ಕಾಶಿನಾಥ್ ತಂದೆ ಸಾಯಪ್ಪ ಅಂತ ಭೂತ್ಪೂರ ಗ್ರಾಮವಾಸಿ ಅವರು 30 ಜನವರಿ 2026 ಬಂದು ಮುಧೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಿನ ಅನ್ವಯ ನಾವು 14/2026 ಕಲಂ ಅಡಿಯಲ್ಲಿ 331 ಸಬ್ ಕ್ಲಾಸ್ 305 BNS ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ತದನಂತರ ಈ ಡಿವೈಎಸ್ಪಿ ಚಿಂಚೋಳಿ ಶ್ರೀ ಸಂಗಮನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ PI ಮುಧೋಲ್ ಮತ್ತು ಅವರ ಪ್ರೊಫೆಷನಲ್ PSI ಮುರುಡೇಶ್ವರ್ ಮತ್ತು ಅವರು ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ, ಶಂಕರಗೌಡ, ವೀರಾರೆಡ್ಡಿ, ಬಲರಾಮ್, ಮಹೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ. ಅದರಿಂದ ನಾವು ಯಾರು ಈ ಕಳ್ಳತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸ್ ಮಾಡಿ ಸಿಲಾಪುರ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿರ್ತಾರೆ. ಆರೋಪಿಗಳ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರಂಗೊಂಡ ಅಂತ, ಇನ್ನೊಬ್ಬರ ಹೆಸರು ನವೀನ್ ತಂದೆ ನರಸಪ್ಪ ಕುರುಕು ಅಂತ, ಇಬ್ಬರು ಸಿಲಾಕೋಟ ಗ್ರಾಮ ವಾಸಿಗರಾಗಿರುತ್ತಾರೆ. ಇವರು ಟೋಟಲ್ ಈ ಕಳ್ಳತನ ಇದರಲ್ಲಿ ಟೋಟಲ್ ನಮಗೆ ಕಳ್ಳತನ ಆಗಿರುವ ಐಟಮ್ ಒಂದು ಟೋಟಲ್ 113 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 444 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 10,000 ನಗದು ಕಳ್ಳತನ ಆಗಿರುತ್ತದೆ. ನಾವು ಈ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರು ಕಳ್ಳತನ ಒಪ್ಪಿಕೊಂಡ ಮೇಲೆ ನಾವು ಅವರ ಕಡೆಯಿಂದ ಟೋಟಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಏನು ಹೋಗಿದೆ ಎಲ್ಲ ಪ್ರಾಪರ್ಟಿ ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಲಾಗಿದೆ. ಸೊ ಇವರಿಬ್ಬರು ಯಾರು ಶ್ರೀನಿವಾಸ್ ನವೀನ್ ಇಬ್ಬರು ಒಂದೇ ಗ್ರಾಮಕ್ಕೆ ಸೇರಿದವರಿದ್ದಾರೆ ಮತ್ತು ಒಬ್ಬರೊಬ್ಬರು ಪರಿಚಯಸ್ಥರು ಆಗಿದ್ದಾರೆ. ಇವರ ಮೇಲೆ ಈಗಾಗಲೇ ಟೋಟಲ್ 12 ಕೇಸಸ್ ಇವರ ಮೇಲೆ ಇದೆ. ಇವರು ತೆಲಂಗಾಣದಲ್ಲೂ ಇವರು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮುಧೋಲ್ ಪೊಲೀಸ್ ಠಾಣೆಯಲ್ಲೂ ಈ ಹಿಂದೆನೂ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವ್ರದ್ದು ಜನರಲ್ ಆಗಿ ಇವ್ರದ್ದು ಪರ್ಟಿಕ್ಯುಲರ್ ಕೆಲವು ಟೈಮ್ ಡೇ ಟೈಮ್ ಅಲ್ಲಿ ಕಳ್ಳತನ ಮಾಡ್ತಾರೆ, ಕೆಲವು ಟೈಮ್ ನೈಟ್ ಟೈಮ್ ಅಲ್ಲಿ ಕಳ್ಳತನ ಮಾಡ್ತಾರೆ. ಇವರಿಗೆ ಪರ್ಟಿಕ್ಯುಲರ್ ಆಗಿ ಮುಂಚೆ ರೆಕ್ಕಿ ಮಾಡಿ ಕಳ್ಳತನ ಮಾಡೋದಲ್ಲ, ರೆಗ್ಯುಲರ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲಿ ಲಾಕ್ ಆಗಿರೋ ಮನೆಯನ್ನು ಕಂಡು ಬರುತ್ತೋ ಅಂತ ಮನೆಯನ್ನು ಯಾರಿಲ್ಲ ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಕಳ್ಳತನ ಮಾಡ್ಕೊಂಡು ಹೋಗುವುದು ಇವರು ಅಂದೇನು ಪ್ರವೃತ್ತಿ ಆಗಿರ್ತಾರೆ. ಇವರು ಜನರಲ್ ಆಗಿ ಇವರು ಯಾಕೆ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದರೆ ಇವ್ರದ್ದು ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ, ಕುಡಿಯಲಿಕ್ಕೆ ದುಡ್ಡು ಬೇಕಾಗಿದೆ. ಅದರ ಜೊತೆ ಅವರಿಗೆ ಹೊಸ ಬೈಕ್ಸ್ ಪರ್ಚೇಸ್ ಮಾಡೋದು ಅಥವಾ ಕ್ಲೋತ್ಸ್ ಪರ್ಚೇಸ್ ಮಾಡೋದು, ಇನ್ಯಾವುದಾದ್ರು ಐಟಮ್ಸ್ ಪರ್ಚೇಸ್ ಮಾಡೋದು ಇವ್ರದ್ದು ಇನ್ನೊಂದು ಹ್ಯಾಬಿಟು ಇದೆ. ಹೊಸ ಕ್ಲೋತ್ಸ್ ಪರ್ಚೇಸ್ ಮಾಡೋದು, ಹಾಕೋದು ಮತ್ತು ಬೈಕ್ಸ್ ಪರ್ಚೇಸ್ ಮಾಡೋದು ಇಂಥದ್ದು ಇವರು ನೇಚರ್ ಇದೆ. ಇವರ ಕಡೆಯಿಂದ ನಾವು ಅಪಾರ್ಟ್ ಫ್ರಮ್ ಗೋಲ್ಡ್ ಅಂಡ್ ಸಿಲ್ವರ್ ಇವರ ಕಡೆಯಿಂದ ನಾವು ಒಂದು NS 150 ಪಲ್ಸರ್ ಬೈಕ್ ರಿಕವರಿ ಮಾಡಿದ್ದೇವೆ. ಟೋಟಲ್ ನಾವು ಇವರ ಕಡೆಯಿಂದ ಟೋಟಲ್ ಪ್ರಾಪರ್ಟಿ ವರ್ತ್ 17,50,000, ಬೈಕ್ 1 lakh ಸೇರಿದರೆ ಟೋಟಲ್ 18,50,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಇವರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಇದರಲ್ಲಿ ಏನು ಕಳ್ಳತನ ಆಗಿದೆ ಎಂಟೈರ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಇನ್ನೂ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಸದ್ಯಕ್ಕೆ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿದೆ. ಇಬ್ಬರನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಸೇಡಂ ತಾಲೂಕಲ್ಲಿದೆ ಸಿಲಾಕೋಟ. ತೆಲಂಗಾಣ ಮತ್ತು ಬಾರ್ಡರ್ ಬರುತ್ತೆ. ತೆಲಂಗಾಣದಲ್ಲಿ ಅರೌಂಡ್ 8ರಿಂದ ಸದ್ಯಕ್ಕೆ ನಮ್ಗೆ ಗೊತ್ತಾಗಿರೋ 8 ಪ್ರಕರಣ ತೆಲಂಗಾಣದಲ್ಲಿದೆ, ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ. ಮುಧೋಲಲ್ಲಿ 4 ಕೇಸಸ್ ಇದೆ. ಮನೆ ಕಳ್ಳತನ ಆಲ್ಮೋಸ್ಟ್ 6 months ಹಿಂದೆ ಒಂದು ಕೇಸ್ ಆಗಿದೆ. ಸಪೋರ್ಟ್ ಇಲ್ಲ, ಇಬ್ಬರು ಮಾಡ್ತಾನೆ ಇಬ್ಬರು. ಬೇಸಿಕಲಿ ಶ್ರೀನಿವಾಸ್ ಮತ್ತು ನವೀನ್
ಸರ್ ಇದೆಯಾ MOB ಕಾರ್ಡ್ ಇದೆ. ಸಮುದ್ರ ಕಾರ್ಡ್ ಕೂಡ 6 ತಿಂಗಳ ಮಕ್ಕಳು ಕೃತ್ಯ ಮಾಡ್ತಾರಂತೆ. ನೀವು ಅದನ್ನು ಕಂಡಿಡೋದು ಆಗಲಿಲ್ಲ ಅಂತ ವಾಶ್ ಮಾಡ್ತಾ ಇದ್ದೀವಿ. ಅದಕ್ಕೆ ಹಾಗಾದ್ರೂ ಕೂಡ 6 ತಿಂಗಳ ದೊಡ್ಡ ಕೃತ್ಯ ಮಾಡಿರೋದು ಸಣ್ಣದಂತೂ ಅಲ್ಲ. 400 ಗ್ರಾಮ್ ಬಂಗಾರ ಕಳ್ತನ ಮಾಡಿದ್ದಾರೆ. MOB ಇದ್ರೂ ಕೂಡ ಅವ್ರನ್ನ ಕಂಡಿಡೋದು ಇದಾಯ್ತಾ? ಅವರು ಇನ್ನೊಂದು ಹೇಳ್ತಿದ್ರು, ಈಗ ಅವನ ಮೇಲೆ ಅಷ್ಟೊಂದು ಕೇಸಸ್ ಆಗಿದೆ, ಇವನ್ ವಕೀಲರು ಕೂತ್ಕೊಳ್ಳಿಕ್ಕೂ ಕಳ್ತನ ಮಾಡ್ತಾರೆ. ಇಲ್ಲ, ಇವರು ಡೈರೆಕ್ಟ್ ಆಗಿ ಒಂದೇ ಸತಿ ಎಲ್ಲ ಅಂದ್ರೆ ಓಡಾಡ್ತಾರೆ, ಸುತ್ತಾಡ್ತಾ ಇರ್ತಾರೆ. ಯಾರಾದ್ರೂ ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ಸುತ್ತಮುತ್ತಲು ಯಾವುದು ಪಬ್ಲಿಕ್ ಮೂವ್ಮೆಂಟ್ ಇಲ್ಲ ಅಂದ್ರೆ ಆ ಟೈಮ್ ಕಳ್ತನಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಸುಮ್ಮನೆ ಓಡಾಡ್ತಾ ಇರ್ತಾರೆ. ಕೂಲಿ ಕೆಲಸ ಮಾಡ್ತಾರೆ, ಬಟ್ ಸದ್ಯ ಮಾಡಲ್ಲ. ಇಲ್ಲ, ಬೇಸಿಕಲಿ ಇವರು MOBs ಇಂದ ನಾವು ಎಲ್ಲ ಕಲ್ಪನೆ ಮಾಡೋರು ಎಲ್ಲರ ಮೇಲೆ ನಿಗಾ ಇಟ್ಟಿದ್ದೀವಿ. ಸೊ ಆ ಟೈಮಲ್ಲಿ ಯಾರಾದ್ರೂ ಈ ಊರಲ್ಲಿ ಪಬ್ಲಿಕ್ ಈ ತರ ಯಾರಾದ್ರೂ ಓಡಾಡೋದು ಮಾಹಿತಿ ಬಂದ್ರೆ ನಾವು ಅವ್ರನ್ನ ಹೊಸಪಟ್ಟು ವಿಚಾರಣೆ ಮಾಡಿದ್ವಿ. ಫೈನಲ್ ಆಗಿ ಫಸ್ಟ್ ಇವ್ರ ಮೇಲೆ ವಿಚಾರ ಮಾಡಿದ್ವಿ ಅಂತಲ್ಲ, MOB ನಮ್ ಡೌಟ್ ಇದ್ದವನ್ನೆಲ್ಲ ವಿಚಾರಣೆ ಮಾಡಿ ಫೈನಲ್ ಆಗಿ ಇವ್ರ ಕಡೆ ರೀಚ್ ಆಗಿದೆ. ಹೌದು.